ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸ್ಸಲ್ ಮೇನಿಯಾ 40 ಅಂದ್ರೆ ರಾಯಲ್ ರಂಬಲ್ ಇಂದ ಆ ಒಂದು ರಸ್ಸಲ್ ಮೇನಿಯಾ 40 ತನಕ ಜರ್ನಿ ಏನಿತ್ತು ಅದು ಡಬ್ಲ್ಯೂ ಫ್ಯಾನ್ಸ್ ಗಳಿಗೆ ಮರೆಯಲಾಗದ ಜರ್ನಿ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ತುಂಬಾನೇ ಟ್ವಿಸ್ಟೆಡ್ ಆಗಿತ್ತು ಅಂಡ್ ಅಷ್ಟೇ ಆಸಮ್ ಆಗಿ ನಮಗೆ ಆ ಒಂದು ಜರ್ನಿ ನೋಡೋದಕ್ಕೆ ಸಿಕ್ಕಿತ್ತು. ಬೆಸ್ಟ್ ರೋಡ್ ಟು ರಸ್ಸಲ್ ಮೇನಿಯಾ ಅಂತಾನು ಕೂಡ ಡಬ್ಲ್ಯೂ ಅವರು ಅದನ್ನ ಕರೀತಾರೆ. ಅಂಡ್ ಈಗ ಅದರ ಬಿಹೈಂಡ್ ದ ಕರ್ಟನ್ ಡಾಕ್ಯುಮೆಂಟ್ರಿನೂ ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ತಿಂಗಳುಗಳಿಂದ ಡಬ್ಲ್ಯೂ ಅವರು ಇದನ್ನ ಅನೌನ್ಸ್ ಮಾಡಿಕೊಂಡು ಬರ್ತಾ ಇತ್ತು ಅಂಡ್ ಫೈನಲಿ ಇದನ್ನ ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. 1 ಗಂಟೆಯ ಈ ಡಾಕ್ಯುಮೆಂಟ್ರಿ ಇದೆ. ನಿಜವಾಗ್ಲೂ ಪ್ಯೂರ್ ಸಿನಿಮಾ ರೀತಿ ಇತ್ತು ಅಂತಾನೆ ಹೇಳ್ಬೋದು. ಏನೇನು ಚೇಂಜಸ್ ಗಳಾಯ್ತು, ಯಾವ ರೀತಿ ಡಬ್ಲ್ಯೂ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ವರ್ಕ್ ಮಾಡ್ತಾರೆ, ಯಾವ ರೀತಿ ಥಿಂಕ್ ಮಾಡ್ತಾರೆ, ಏನೇನ ಬದಲಾವಣೆನ ಫೈನಲ್ ಸ್ಟೇಜ್ ಅಲ್ಲಿ ಮಾಡ್ತಾರೆ ಅಂತ ಸಂಪೂರ್ಣವಾಗಿ ಈ ಒಂದು ಡಾಕ್ಯುಮೆಂಟ್ರಲ್ಲಿ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಆ ಡಾಕ್ಯುಮೆಂಟ್ರಿನ ಪೂರ್ತಿ ನೋಡಾದ್ಮೇಲೆ ಏನ್ ಅನ್ನಿಸ್ತು, ಅದರಲ್ಲಿ ಏನೇನಿತ್ತು, ಏನೇನು ವಿಚಾರಗಳನ್ನ ಡಬ್ಲ್ಯೂ ಅವರು ಕವರ್ ಮಾಡಿದ್ದಾರೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಡಾಕ್ಯುಮೆಂಟ್ರಿ ಮೊದಲನೇದಾಗಿ ಕೋಡಿ ರೋಡ್ಸ್ ಅವರ ಜರ್ನಿ ಬಗ್ಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾವ ರೀತಿ ಕೋಡಿ ರೋಡ್ಸ್ ಅವರು ಡಬ್ಲ್ಯೂಗೆ ರಿಟರ್ನ್ ಆದ್ರು, ಅದಾದ್ಮೇಲೆ ತನ್ನ ತಂದೆಯ ಕನಸಾದಂತಹ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಲೋದು ಕೋಡಿ ರೋಡ್ಸ್ ಅವರ ಗುರಿಯಾಗಿತ್ತು ಅಂತ. ಅಂಡ್ ಫೈನಲಿ ಅವರಿಗೆ ಆ ಒಂದು ಅವಕಾಶ ಸಿಗುತ್ತೆ. ರಸ್ಸಲ್ ಮೇನಿಯಾ 39 ನಲ್ಲಿ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ. ಬಟ್ ಆ ಒಂದು ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಅವರು ಗೆಲ್ಲೋದಿಲ್ಲ. ಅಂಡ್ ಆಗ ಡಿಸಿಷನ್ ಯಾವ ರೀತಿ ಸಾಗುತ್ತೆ ಅಂಡ್ ಫೈನಲಿ ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾ 39 ಮುಗಿದ ಕೂಡಲೇ ರಸ್ಸಲ್ ಮೇನಿಯಾ 40 ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಂಡ್ ಆಗ್ಲೇ ಡಬ್ಲ್ಯೂ ಅವರು ಡಿಸೈಡ್ ಮಾಡಿದ್ರಂತೆ ರಸ್ಸಲ್ ಮೇನಿಯಾ 40 ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರೀಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಫಿನಿಶ್ ದ ಸ್ಟೋರಿ ಅಗೈನ್ ಅನ್ನೋ ಒಂದು ಟ್ಯಾಗ್ ಲೈನ್ ನಾವು ಯೂಸ್ ಮಾಡೋಣ ಅಂತ ಟ್ರಿಪಲ್ ಎಚ್ ಆಗಿರ್ಬೋದು, ಅಫಿಷಿಯಲ್ಸ್ ಗಳಾಗಿರ್ಬೋದು ಆಗ್ಲೇ ಫಿಕ್ಸ್ ಮಾಡಿ ಇಟ್ಕೊಂಡಿದ್ರಂತೆ. ಅದಕ್ಕೋಸ್ಕರ ನಮಗೆ ಒಂದು ಸ್ಮ್ಯಾಕ್ ಡೌನ್ ನಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಎಲ್ಲಾ ವಿಚಾರಗಳು ಕೂಡ ಬದಲಾಗೋದು ಸೆಪ್ಟೆಂಬರ್ ಅಲ್ಲಿ ರಾಕ್ ಅವರ ಎಂಟ್ರಿ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ರಾಕ್ ಅವರು ಪ್ಯಾಟ್ ಮ್ಯಾಕಫಿ ಶೋ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಆ ಒಂದು ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ನಮ್ಮ ರಾಕ್ ಅವರು ರಿವೀಲ್ ಮಾಡ್ತಾರೆ, ರಸ್ಸಲ್ ಮೇನಿಯಾ 39 ಅಲ್ಲಿ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಲಾಕ್ ಆಗಿತ್ತು. ಬಟ್ ಅದಾದ್ಮೇಲೆ ಕೆಲವೊಂದಷ್ಟು ಕ್ರಿಯೇಟಿವ್ ಡಿಸಿಷನ್ ಇಂದ ಆ ಒಂದು ಮ್ಯಾಚ್ ನ ಪೋಸ್ಟ್ಪೋನ್ ಮಾಡಲಾಯಿತು. ಅಂಡ್ ಈ ಬಾರಿ ಆ ಒಂದು ಮ್ಯಾಚ್ ಆಗ್ಬೋದು ಅಂತ ರಾಕ್ ಅವರು ಕ್ಲಿಯರ್ ಆಗಿ ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ತಿಳಿಸ್ತಾರೆ. ಅಂಡ್ ಅದಾದ್ಮೇಲೆ ಸ್ಮ್ಯಾಕ್ ಡೌನ್ ಅಲ್ಲೇ ಹತ್ತಿರ ಇತ್ತು ಅಂತ ರಾಕ್ ಅವರು ಸ್ಮ್ಯಾಕ್ ಡೌನ್ಗೂ ಕೂಡ ಬರ್ತಾರೆ. ಸ್ಮ್ಯಾಕ್ ಡೌನ್ ಗೆ ಬರ್ತಾರೆ, ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತಾಡ್ತಾರೆ, ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನಡೆಸ್ತಾರೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಾವೆಲ್ಲರೂ ಕೂಡ ಡಿಸೈಡ್ ಮಾಡ್ತೀವಿ, ಓಕೆ ರಸ್ಸಲ್ ಮೇನಿಯಾ ಮೇನ್ ಇವೆಂಟ್ ನ ಬದಲಾವಣೆ ಮಾಡೋಣ. ರಸ್ಸಲ್ ಮೇನಿಯಾದಲ್ಲಿ ಈಗ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನ ಮಾಡಿಸೋಣ. ಯಾಕಂದ್ರೆ ಈ ಒಂದು ಮ್ಯಾಚ್ ಬಿಗ್ಗೆಸ್ಟ್ ಬಾಕ್ಸ್ ಆಫೀಸ್ ಅಟ್ರಾಕ್ಷನ್. ಸೊ ಈ ಒಂದು ಮ್ಯಾಚ್ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರೀಮ್ಯಾಚ್ ಗಿಂತನೂ ಕೂಡ ಬೆಟರ್. ಈ ಒಂದು ಮ್ಯಾಚ್ ಏನಾದ್ರೂ ಆದ್ರೆ ಒಂದು ಬಿಗ್ಗೆಸ್ಟ್ ರಸ್ಸಲ್ ಮೇನಿಯಾ ಮ್ಯಾಚ್ ನ ನಾವು ಅಷ್ಟೇ ಮಾಡೋದಿಲ್ಲ, ಬದಲಿಗೆ ರಸ್ಸಲ್ ಮೇನಿಯಾದಲ್ಲಿ ರೀಮ್ಯಾಚ್ ಆಗುತ್ತಲ್ಲ ಅದನ್ನು ಕೂಡ ನಾವು ತಪ್ಪಿಸಬಹುದು ಅಂತ ಎಲ್ಲರೂ ಕೂಡ ಮಾತಾಡ್ಕೊಂಡು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೇ ರಸ್ಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾರೆ. ಅಂಡ್ ಈಗ ಆ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಜನಗಳಿಗೆ ತಿಳಿಸೋ ಅಂತ ಟೈಮ್ ಬರುತ್ತೆ. ಅಂಡ್ ಆ ಒಂದು ಟೈಮ್ ಜನವರಿಯ ಮೊದಲ ಎಡಿಷನ್ ಆಫ್ ಮಂಡೇ ನೈಟ್ ರೋ. ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಾಕ್ ಅವರು ಬರ್ತಾರೆ, ಹೆಡ್ ಆಫ್ ದ ಟೇಬಲ್ ಅನ್ನೋ ಒಂದು ವರ್ಡ್ ನ ಬಳಸ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ ಜನಗಳಿಗೂ ಕೂಡ ನಾವು ಕನ್ಫರ್ಮ್ ಮಾಡಿದ್ರು ರಸ್ಸಲ್ ಮೇನಿಯಾ 40 ಅಲ್ಲಿ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗುತ್ತೆ ಅಂತ. ಅಕ್ಟೋಬರ್ ವರೆಗೂ ಕೂಡ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಬಗ್ಗೆ ಯಾವುದೇ ರೀತಿಯ ಕತೆ ಇರಲಿಲ್ಲ. ಬಟ್ ಅಕ್ಟೋಬರ್ ತಿಂಗಳಲ್ಲಿ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಾಗ ಡಬ್ಲ್ಯೂ ಅವರು ಈ ಒಂದು ಸಂಪೂರ್ಣ ಸ್ಟೋರಿನ ಕನ್ಫರ್ಮ್ ಮಾಡ್ತಾರಂತೆ. ಅಂಡ್ ಇದಾದ್ಮೇಲೆ ನಮಗೆ ನೋಡೋದಿಕ್ಕೆ ಸಿಗೋದು ಒಂದು ದೊಡ್ಡ ಟ್ವಿಸ್ಟ್. ಆಗ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರಾಯಲ್ ರಂಬಲ್ ಮ್ಯಾಚ್ ನ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ. ಕೋಡಿ ರೋಡ್ಸ್ ಅವ್ರನ್ನ ಯಾಕೆ ವಿನ್ ಮಾಡಿಸಿದ್ವಿ ಅಂತಾನು ಕೂಡ ಡಬ್ಲ್ಯೂ ಅವರು ಮಾಹಿತಿನ ತಿಳಿಸ್ಕೊಡ್ತಾರೆ. ಅವರು ಕೋಡಿ ರೋಡ್ಸ್ ಅವ್ರು ಏನಾದ್ರು ಗೆದ್ರೆ ಕೋಡಿ ರೋಡ್ಸ್ ಅವರಿಗೆ ಯಾವ ರೀತಿ ರಿಯಾಕ್ಷನ್ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಿತ್ತಂತೆ. ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರಸ್ಸಲ್ ಮೇನಿಯಾ ಮ್ಯಾಚ್ ನು ಕೂಡ ಸೈಡಿಗೆ ಇಡುವಂತಹ ಚಾನ್ಸ್ ಇರಲಿಲ್ಲ. ಯಾಕಂದ್ರೆ ಕೋಡಿ ರೋಡ್ಸ್ ಅವ್ರನ್ನ ನಾವು ಇದಕ್ಕೋಸ್ಕರನೇ 2 ವರ್ಷದಿಂದ ಬಿಲ್ಡ್ ಮಾಡ್ತಾ ಇದೀವಿ. ಸೊ ಈಗ ಸಡನ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಸೈಡಿಗೆ ಇಡುವಂತಹ ಸಾಧ್ಯತೆ ಇರಲಿಲ್ಲ. ಸೊ ಕೋಡಿ ರೋಡ್ಸ್ ಅವರಿಗೆ ಯಾವ ರೀತಿ ರಿಯಾಕ್ಷನ್ ಸಿಗುತ್ತೆ ಅದ್ರ ಮೇಲೆ ನಾವು ಡಿಸ್ಕಷನ್ ನಡೆಸೋಣ ಅಂತ ಡಬ್ಲ್ಯೂ ಅವರು ಥಿಂಕ್ ಮಾಡಿದ್ರಂತೆ. ಅಂಡ್ ಇಲ್ಲಿ ಗೈಸ್ ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾ 40 ಅಲ್ಲಿ
ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನು ಕೂಡ ಥಿಂಕ್ ಮಾಡಿದ್ರಂತೆ, ಹಾಗೆ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನು ಕೂಡ ಥಿಂಕ್ ಮಾಡಿದ್ರಂತೆ. ಎಸ್, ನಾನು ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ರಸಲ್ ಮೇನಿಯಾ ನೈಟ್ 1 ನಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಮಾಡಿಸಿ ರಸಲ್ ಮೇನಿಯಾ ನೈಟ್ 2 ಅಲ್ಲಿ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನು ಕೂಡ ಮಾಡಿಸೋಣ ಅಂತ ಪ್ಲಾನಿಂಗ್ಸ್ ನ ನಡೆಸ್ತಾ ಇದೆ ಅಂತ. ಡಬ್ಲ್ಯೂ ಅವರು ರಾಯಲ್ ರಂಬಲ್ ಮುಗಿದ ಮೇಲೆ ಅದೇ ರೀತಿ ಒಂದು ಪ್ಲಾನಿಂಗ್ ನ ಮಾಡ್ತಾ ಇದ್ರಂತೆ. ಬಟ್ ಆ ಒಂದು ಟೈಮ್ ಅಲ್ಲಿ ಇನ್ನ ಒಂದು ಎಡವಟ್ಟು ನಮಗೆ ನೋಡೋದಿಕ್ಕೆ ಸಿಗುತ್ತೆ. ಆ ಒಂದು ಎಡವಟ್ಟು ಏನಪ್ಪಾ ಅಂದ್ರೆ ಸಿಎಂ ಪಂಕ್ ಅವರಿಗೆ ಇಂಜುರಿ ಆಗುತ್ತೆ. ಅಂಡ್ ಇಲ್ಲಿಂದ ಪ್ಲಾನ್ಸ್ ಗಳು ಇನ್ನೂ ಕೂಡ ಬದಲಾಗೋದಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಸಿಎಂ ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಈಗ ಸಿಎಂ ಪಂಕ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಸೆತ್ ರಾಲಿನ್ಸ್ ಅವರ ಚಾಂಪಿಯನ್ಶಿಪ್ ಗೆ ಅಪೋನೆಂಟ್ ಯಾರು ಅನ್ನೋದು ಕೂಡ ತುಂಬಾ ದೊಡ್ಡ ಡೌಟ್ ಶುರು ಆಗುತ್ತೆ. ಈ ಕಡೆ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ಗೆ ಇಬ್ಬಿಬ್ರು ಅಪೋನೆಂಟ್ ಇದ್ದಾರೆ, ಈ ಕಡೆ ಸೆತ್ ರಾಲಿನ್ಸ್ ಅವರ ಚಾಂಪಿಯನ್ಶಿಪ್ ಗೆ ಒಬ್ರು ಕೂಡ ಅಪೋನೆಂಟ್ ಇಲ್ಲ. ಅಂಡ್ ಈ ಟೈಮ್ ಅಲ್ಲಿ ತಲೆನೇ ಕೆಡ್ತಾ ಇರುತ್ತೆ ಡಬ್ಲ್ಯೂ ಅವ್ರಿಗೆ. ಅಂಡ್ ಆಗ ಅವರು ಡಿಸೈಡ್ ಮಾಡ್ತಾರೆ, ಓಕೆ ಈ ಒಂದು ಟೈಮ್ ಅಲ್ಲಿ ನಾವೇನಾದ್ರೂ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಮಾಡ್ಲಿಲ್ಲ ಅಂದ್ರೆ ಮುಂದೆ ಮಾಡಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿ ಡಬ್ಲ್ಯೂ ಅವರು ರಾಯಲ್ ರಂಬಲ್ ಮುಗಿದ್ಮೇಲೆ ಸಿಎಂ ಪಂಕ್ ಅವರಿಗೆ ಇಂಜುರಿ ಎಲ್ಲದು ಕೂಡ ಆದ್ಮೇಲೆ ಒಂದು ಮ್ಯಾಚ್ ನ ಡಿಸ್ಕಸ್ ಮಾಡ್ತಾರೆ. ಆ ಒಂದು ಮ್ಯಾಚ್ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ 40 ಮ್ಯಾಚ್, ಹಾಗೆ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ರಸಲ್ ಮೇನಿಯಾ 40 ಮ್ಯಾಚ್. ಅಂಡ್ ಇದಾದ್ಮೇಲೆ ಕೋಡಿ ರೋಡ್ಸ್ ಅವರು ಬರ್ತಾರೆ. ಸೆತ್ ರೋಲಿನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಒಂದು ಸೆಗ್ಮೆಂಟ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ. ಆ ಒಂದು ಸೆಗ್ಮೆಂಟ್ ಅಲ್ಲಿ ಸೆತ್ ರೋಲಿನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ನೀನು ನನ್ನನ್ನ ಚೂಸ್ ಮಾಡು ರಸಲ್ ಮೇನಿಯಾದಲ್ಲಿ ಅಂತ. ಅಂಡ್ ಅದಾದ್ಮೇಲೆ ಡಬ್ಲ್ಯೂ ಅವರು ಈ ಒಂದು ವಿಚಾರನ ಅಫಿಷಿಯಲ್ ಆಗಿ ಜನಗಳಿಗೆ ತಿಳಿಸಬೇಕು ಅಂತ ಸ್ಮ್ಯಾಕ್ ಡೌನ್ ನ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಸೆಟ್ ಮಾಡುತ್ತೆ. ಸ್ಮ್ಯಾಕ್ ಡೌನ್ ಗೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದ್ಬಿಟ್ಟು ತನ್ನ ಡಿಸಿಷನ್ ನ ತಿಳಿಸೋದಿಕ್ಕೆ ಹೋಗ್ತಾರೆ. ಅವರು ರೋಮನ್ ರೈನ್ಸ್ ಅವರ ಎದುರುಗಡೆ ಬಂದ್ಬಿಟ್ಟು, ನಾನು ನಿನ್ನನ್ನ ಫಿನಿಶ್ ಮಾಡಬೇಕು, ನಿನ್ನ ಸ್ಟೋರಿನ ಫಿನಿಶ್ ಮಾಡಬೇಕು, ನನಗೆ ನಿನ್ನ ಚಾಂಪಿಯನ್ಶಿಪ್ ಬೇಕು, ಬಟ್ ನನಗೆ ಅದು ರಸಲ್ ಮೇನಿಯಾದಲ್ಲಿ ಬೇಕಾಗಿಲ್ಲ, ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ನನಗಿಂತ ಒಬ್ಬ ಬೆಟರ್ ಅಪೋನೆಂಟ್ ನಿನಗೋಸ್ಕರ ಕಾಯ್ತಾ ಇದ್ದಾನೆ ಅಂತೇಳಿ ಕೋಡಿ ರೋಡ್ಸ್ ಅವರು ರಾಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಅಲ್ಲಿ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡ್ಬಿಡುತ್ತೆ, ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ 40 ಮ್ಯಾಚ್, ಈ ಕಡೆ ಸೆತ್ ರೋಲಿನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ರಸಲ್ ಮೇನಿಯಾ 40 ಮ್ಯಾಚ್. ಇದಕ್ಕೆ ಇನ್ನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರ ಕಡೆಯಿಂದ ಸಂಪೂರ್ಣವಾಗಿ ಎಸ್ ಅನ್ನೋದು ಬಂದಿರೋದಿಲ್ಲ. ನಮ್ಮ ಕೋಡಿ ರೋಡ್ಸ್ ಅವರಿಗೆ ಇನ್ನೂ ಕೂಡ ಬೇಜಾರಾಗಿರುತ್ತೆ, ನನ್ನ ಒಂದು ಮೂಮೆಂಟ್ ಹೋಗ್ತಾ ಇದೆಯಲ್ಲ, ನನ್ನ ಒಂದು ರಸಲ್ ಮೇನಿಯಾ ಮೂಮೆಂಟ್ ಹೋಗ್ತಾ ಇದೆಯಲ್ಲ ಅಂತ. ಬಟ್ ಆ ಒಂದು ಟೈಮ್ ಅಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಸಂಪೂರ್ಣ ಮೂಮೆಂಟ್ ನ ಚೇಂಜ್ ಮಾಡುತ್ತೆ. ಫ್ಯಾನ್ಸ್ ಗಳು ರಾಕ್ ಹಾಗೆ ರೋಮನ್ ರೈನ್ಸ್ ಅವರು ಫೇಸ್ ಆಫ್ ಬಂದಾಗ ಅದ್ಭುತವಾದ ರಿಯಾಕ್ಷನ್ ನ ಕೊಡ್ತಾರೆ. ಬಟ್ ಅದಾದ್ಮೇಲೆ ಕೋಡಿ ರೋಡ್ಸ್ ಅವ್ರನ್ನ ನೋಡಿದಂತಹ ಫ್ಯಾನ್ಸ್ ಗಳು ವಿ ವಾಂಟ್ ಕೋಡಿ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ಸ್ ನ 72 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಟ್ರೆಂಡ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಈಗ ಡಬ್ಲ್ಯೂ ಅವರು ಇನ್ನ ಒಂದು ಮೀಟಿಂಗ್ ನ ಇಟ್ಕೋತಾರೆ ರಸಲ್ ಮೇನಿಯಾ 40 ಮೇನ್ ಇವೆಂಟ್ ನ ಬುಕ್ ಮಾಡೋದಕ್ಕೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಮೀಟಿಂಗ್ ನ ಮಾಡಿ ಓಕೆ ಒಂದು ಮ್ಯಾಚ್ ನ ಫೈನಲೈಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ನಮಗೆ ಪ್ರೆಸ್ ಕಾನ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಬಿಗ್ಗೆಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಆಗಿ ಮಾಡಬೇಕು. ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ಮೂಮೆಂಟ್ ನ ಕೊಡಬೇಕು ಅಂತ ನಮ್ಮ ರಾಕ್ ಅವರ ಕೈಯಲ್ಲಿ ಕೋಡಿ ರೋಡ್ಸ್ ಅವರಿಗೆ ಸ್ಲ್ಯಾಪ್ ನು ಕೂಡ ಮಾಡಿಸ್ತಾರೆ. ಅಂಡ್ ಅದೆಷ್ಟು ದೊಡ್ಡ ಮೂಮೆಂಟ್ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಒಂದು ರೀತಿ ಗೂಸ್ ಬಂಪ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಲಿಟರಲಿ ಆ ಒಂದು ಮೂಮೆಂಟ್ ನ ನಾನು ಇನ್ನೂ ಕೂಡ ಮರೆಯೋದಕ್ಕೆ ಆಗಿಲ್ಲ. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಡಿಸ್ಕಷನ್ ನ ಮಾಡ್ತಿರೋದು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಟ್ರಿಪಲ್ ಥ್ರೆಡ್ ಮ್ಯಾಚ್ ಬಗ್ಗೆ ಕೂಡ ಡಬ್ಲ್ಯೂ ಅವರು ಡಿಸ್ಕಷನ್ ನಡೆಸ್ತಾ ಇದ್ರಂತೆ ರಾಕ್, ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ. ಅಂಡ್ ಇದಾದ್ಮೇಲೆ ರಾಕ್ ಅವರು ಬ್ರಯನ್ ಅನ್ನೋರ ಜೊತೆ ಮಾತುಕತೆ ಆಡಿ ಯಾವ ರೀತಿ ಸೆತ್ ರಾಲಿನ್ಸ್, ಕೋಡಿ ರೋಡ್ಸ್, ರಾಕ್ ಹಾಗೆ ರೋಮನ್ ರೈನ್ಸ್ ಇವ್ರನ್ನೆಲ್ಲರನ್ನು ಕೂಡ ಒಂದೇ ಮ್ಯಾಚ್ ಅಲ್ಲಿ ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾದ ರಸಲ್ ಮೇನಿಯಾನ ಕೊಡಬೇಕು ಅಂತ ಡಿಸ್ಕಷನ್ ನ ನಡೆಸ್ತಿದ್ದಂತಹ ನಮಗೆ ಕಂಡು ಬಂದಿದ್ದೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಅಂಡ್ ಅದನ್ನ ನಾವೆಲ್ಲರೂ ಕೂಡ ಫೈನಲೈಸ್ ಮಾಡ್ತೀವಿ. ರಸಲ್ ಮೇನಿಯಾ 40 ನೈಟ್ 1 ಸೆತ್ ರಾಲಿನ್ಸ್ ಅಂಡ್ ಕೋಡಿ ರೋಡ್ಸ್ ವರ್ಸಸ್ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಟ್ಯಾಗ್ ಟೀಮ್ ಮ್ಯಾಚ್. ಅಂಡ್ ಇದನ್ನ ನಾವು ಫೈನಲೈಸ್ ಮಾಡಿ ಅದಕ್ಕೋಸ್ಕರ ಫೋಟೋ ಶೂಟ್ ನು ಕೂಡ ಮಾಡಿಸ್ತೀವಿ, ವಿಡಿಯೋನು ಕೂಡ ತೆಗಿಸ್ತೀವಿ. ಅಂಡ್ ಈ ಒಂದು ಮ್ಯಾಚ್ ನ ಬಿಲ್ಡ್ ಗೋಸ್ಕರ ನಾನು ಫೈನಲ್ ಬಾಸ್ ಆಗಿ ವಾಪಸ್ ಬರ್ತೀನಿ. ನನ್ನ ಒಂದು ಕ್ಯಾರೆಕ್ಟರ್ ನ ನಾನೇ ಈ ರೀತಿ ಬ್ಯಾಡ್ ಆಸ್ ಹೀಲ್ ಆಗಿ ಡಬ್ಲ್ಯೂ ಮುಂದೆ ಇಟ್ಟೆ. ಅಂಡ್ ಡಬ್ಲ್ಯೂ ಅವರು ಕೂಡ ಅದನ್ನ ಅಗ್ರಿ ಮಾಡಿದ್ರು. ಅಫ್ಕೋರ್ಸ್ ನಾನೇ ಅದನ್ನ ಅಗ್ರಿ ಮಾಡಿದೆ. ನನ್ನ ಒಂದು ಐಡಿಯಾನೇ ಆ ಒಂದು ಫೈನಲ್ ಬಾಸ್ ಗಿಮಿಕ್ ಆಗಿತ್ತು. ಅಂಡ್ ನಾನು ಡಬ್ಲ್ಯೂ ಅಲ್ಲೇ ಬಿಗ್ಗೆಸ್ಟ್ ಹೀಲ್ ಆಗಿ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ತೋರಿಸ್ಕೋಬೇಕು ಅಂತ ಇದ್ದೆ. ಅಂಡ್ ಅದನ್ನ ನಾನು ಮಾಡಿದೆ. ಇದಾದ್ಮೇಲೆ ಟ್ಯಾಗ್ ಟೀಮ್ ಮ್ಯಾಚ್ ಆಗುತ್ತೆ. ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಾನು ಹಾಗೆ ರೋಮನ್ ರೈನ್ಸ್ ಅವರು ಗೆಲ್ತೀವಿ. ಅಂಡ್ ಇದಾದ್ಮೇಲೆ ಬರೋದೇ ರಸಲ್ ಮೇನಿಯಾ ನೈಟ್ 2 ನ ಮೇನ್ ಇವೆಂಟ್. ಸೊ ಈ ಒಂದು ಮೇನ್ ಇವೆಂಟ್ ನ ಬಿಗ್ಗೆಸ್ಟ್ ಮೇನ್ ಇವೆಂಟ್ ಆಗಿ ಮಾಡಬೇಕಿತ್ತು. ರೋಮನ್ ರೈನ್ಸ್ ಅವರ ಕೈಯಿಂದನೂ ಕೂಡ ಈಸಿಯಾಗಿ ಚಾಂಪಿಯನ್ಶಿಪ್ ನ
ತಗೊಳ್ಳುವಂತಹ ಚಾನ್ಸಸ್ ಇರಲಿಲ್ಲ. ಅಂಡ್ ಈ ಕಡೆ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಗೆಲ್ಲಿಸಬೇಕಾಗಿತ್ತು. ಅಂಡ್ ಆಗ ನಾವು ಒಂದು ಮೂಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಯಾವ ರೀತಿ ಜಾನ್ಸನ್ ಅವರು ಬರ್ತಾರೆ, ನಾನು ಬರ್ತೀನಿ, ಶೀಲ್ಡ್ ಎಂಟ್ರಿ ಆಗುತ್ತೆ, ಅಂಡ್ ಇದಾದ್ಮೇಲೆ ಅಂಡರ್ಟೇಕರ್ ಅವರು ಕೂಡ ಬರ್ತಾರೆ. ಸೊ ಈ ರೀತಿ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸ್ತೀವಿ. ಅಂತೂ ಇಂತೂ ಕೋಡಿ ರೋಡ್ಸ್ ಅವರಿಗೆ ತನ್ನ ಸ್ಟೋರಿನ ಕೊಟ್ಟು ನಾನು ಕೂಡ ಡಬ್ಲ್ಯೂ ಅಲ್ಲಿ ಬ್ಯಾಡೆಸ್ ಹೀಲ್ ಆಗಿ ಬಂದು ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ಹಿಸ್ಟೋರಿಕ್ ರೈನ್ ಕೂಡ ಸೋಲಿಸಿ ಒಂದು ಅದ್ಭುತವಾದ ರಸ್ಸಲ್ ಮೇನಿಯಾ 40 ಇಟ್ಟಿದ್ವಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ. ಗಾಯ್ಸ್ ಲಿಟ್ರಲಿ ಸಕ್ಕತ್ತಾಗಿತ್ತು ಈ ಒಂದು ಬಿಹೈಂಡ್ ದ ಕರ್ಟನ್ ಡಾಕ್ಯುಮೆಂಟ್ರಿ. ಮಾತ್ರ ನಾನಂತೂ ಎಂಜಾಯ್ ಮಾಡಿದೆ. 1 ಅವರ್ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ನೋಡ್ತಾ ಇದ್ದೆ. ಒಂದು ನಿಮಿಷ ಕೂಡ ಬೋರ್ ಆಗಲಿಲ್ಲ. ಯಾವ ರೀತಿ ಸ್ಟಾರ್ಟಿಂಗ್ ಇಂದ ಡಬ್ಲ್ಯೂ ಅವರು ತಮ್ಮ ಬ್ಯಾಕ್ ಸ್ಟೇಜ್ ಅಲ್ಲಿ ಆದಂತಹ ಕ್ರಿಯೇಟಿವ್ ವಿಚಾರಗಳ ಬದಲಾವಣೆಗಳನ್ನ ತಿಳಿಸ್ಕೊಂಡು ಬಂದ್ರು. ಯಾವ ರೀತಿ ಒಂದೊಂದು ಬಾರಿ ಟ್ರಿಪಲ್ ಥ್ರೆಡ್ ಮ್ಯಾಚ್, ಒಂದೊಂದು ಬಾರಿ ರಾಕ್ ಆಗಿ ರೋಮನ್ ರೈನ್ಸ್ ಮ್ಯಾಚ್, ಸ್ಟಾರ್ಟಿಂಗ್ ಅಲ್ಲಿ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ರೀಮ್ಯಾಚ್, ಎಲ್ಲಾದ್ರ ಬಗ್ಗೆ ಕೂಡ ಡಬ್ಲ್ಯೂ ಅವರು ಆ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಅದರಲ್ಲಿ ಏನೇನು ಮಾತಾಡಿದ್ರು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ವಿವರಣೆನ ಚೆನ್ನಾಗಿ ತಿಳಿಸಿದ್ದೀನಿ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. See you guys in my next video.